ಉಡುಪಿಯಲ್ಲಿ ಶುರುವಾಗ್ತಾ ಇದೆ ಮಾಜಿ ಹಾಗೂ ಹಾಲಿ ಶಾಸಕರ ಮಧ್ಯೆ ಬಹಳ ದೊಡ್ಡ ಫೈಟ್ ಏರ್ಪಡ್ತಾ ಇದೆ. ರಘುಪತಿ ಭಟ್ಗೆ ಎಂಎಲ್ಸಿ ಟಿಕೆಟ್ ತಪ್ಪಿಸಿದ್ರ ಯಶ್ಪಾಲ್ ಸುವರ್ಣ. ಹಾಲಿ ಶಾಸಕ ಮತ್ತು ಮಾಜಿ ಶಾಸಕರ ಮಧ್ಯೆ ಎಂಎಲ್ಸಿ ಟಿಕೆಟ್ ವಿಚಾರ ಬಹಳ ದೊಡ್ಡ ಮಟ್ಟಕ್ಕೆ ಫೈಟ್ಗೆ ಕಾರಣವಾಗ್ತಾ ಇದೆ. ಎಂಎಲ್ಸಿ ಟಿಕೆಟ್ ವಿಚಾರ. ಟಿಕೆಟ್ ನೀಡದಿದ್ದಕ್ಕೆ ಬಂಡಾಯವಾಗಿ ಸ್ಪರ್ಧಿಸ್ತಾ ಇದ್ದಾರೆ ರಘುಪತಿ ಭಟ್. ನೈಋತ್ಯ ಪದವೀಧರ ಕ್ಷೇತ್ರದಿಂದ ಪಕ್ಷೇತರನಾಗಿ ಕಣಕ್ಕಿಳಿತಾ ಇದ್ದಾರೆ ರಘುಪತಿ ಭಟ್. ಇದರ ನಡುವೆ ಬಿಜೆಪಿ ಶಿಸ್ತು ಕ್ರಮ ಸಮಿತಿಯಿಂದ ರಘುಪತಿ ಭಟ್ಗೆ ನೋಟಿಸ್ ನೀಡಲಾಗ್ತಾ ಇದೆ. 2023 ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಟಿಕೆಟ್ ತಪ್ಪಿಸಲಾಯಿತು. ಈಗ ಎಂಎಲ್ಸಿ ಟಿಕೆಟ್ ಸಿಗದಂತೆ ಮಾಡುವಲ್ಲಿ ಯಶ್ಪಾಲ್ ಸುವರ್ಣ ಯಶಸ್ವಿಯಾಗಿದ್ರ ಹಂಗಾರೆ? ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ರಘುಪತಿ ಭಟ್ ಉಡುಪಿಯ ಶಾಸಕರಾಗಿದ್ದಂಥವರು ಈಗ ಮಾಜಿ ಶಾಸಕರು. ಅಲ್ಲಿ 2023 ಚುನಾವಣೆಯಲ್ಲಿ ಯಶ್ಪಾಲ್ ಸುವರ್ಣ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಹಂಗೆ ನೋಡಿದ್ರೆ ರಾಜಕೀಯ ಗುರು ರಘುಪತಿ ಭಟ್ ಯಶ್ಪಾಲ್ ಸುವರ್ಣ ಅವರಿಗೆ ರಾಜಕೀಯ ಗುರು. ಆದರೆ ರಾಜಕೀಯ ಗುರು ಶಿಷ್ಯರ ಮಧ್ಯೆ ಬಹಳ ದೊಡ್ಡ ಫೈಟ್ ನಡೀತಾ ಇದೆಂತೆ. ಹೀಗಾಗಿ ಯಾವ ಮಟ್ಟಕ್ಕೆ ಇದು ತೆಗೆದುಕೊಂಡು ಹೋಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಉಡುಪಿಯಲ್ಲಿ ಬಿಜೆಪಿಯ ಭಿನ್ನಮತ ಬಹಳ ದೊಡ್ಡ ಮಟ್ಟಕ್ಕೆ ಸ್ಫೋಟ ಆಗಿದೆ.